ನೋಡಿ ಇದೊಂಥರ ಪಕೋಡ ಚೆನ್ನಾಗಿದೆ, ಈರುಳ್ಳಿ ಪಕೋಡ. ಇದಕ್ಕೆ ಏನೇನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥಕತಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ಇವತ್ತಿನ ರೆಸಿಪಿ ಬಂದು ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆನಿಯನ್ ಪಕೋಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಇದಕ್ಕೆ ಇವತ್ತು ಬೇರೆ ಬೇರೆ ಐಟಮ್ ಹಾಕಿ ನಿಮಗೆ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಬನ್ನಿ ಮತ್ತು ಯಾವ ಥರ ಅಂತ ತೋರಿಸ್ಬಿಡ್ತೀನಿ, ಪಟ್ ಅಂತ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ನೋಡಿರಿ, ನಾನು ಸ್ವಲ್ಪ ಹಸೆ ಕಡಲೆ ಹಿಟ್ಟು ತೊಗೊಂಡಿದ್ದೆ. ಹಸೆ ಕಡಲೆ ಹಿಟ್ಟು ಅಂದರೆ 1/4 kg ಆಗೋಷ್ಟು ತೊಗೊಂಡಿದ್ದೀನಿ ಇಬ್ಬರಿಗೆ ನಾವು. ಹಾಗಾಗಿ 1/4 kg ಆಗೋಷ್ಟು ಹಸೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅಜ್ವಾನ ಅಂತ ಬರುತ್ತಲ್ಲ, ಅಜ್ವಾನ ಕಾಳು ಹಾಕ್ಕೊಳ್ಳಿ. ಅಜ್ವಾನ ಕಾಳು ಮತ್ತು ಉಪ್ಪು, ಅಡುಗೆ ಸೋಡಾ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹಸೆ ಕಡಲೆ ಹಿಟ್ಟು 1/4 kg, ಸ್ವಲ್ಪ ಅಕ್ಕಿ ಹಿಟ್ಟು 1-2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಅಕ್ಕಿ, ಅಜ್ವಾನ ಕಾಳು, ಆಮೇಲೆ ಅಡುಗೆ ಸೋಡಾ, ಉಪ್ಪು, ಇಷ್ಟೇ. ಇದಕ್ಕೆ ನೋಡಿ ಅಜ್ವಾನ ಕಾಳು ಈ ಥರ ಉಜ್ಜಿಬಿಟ್ಟು ಹಾಕ್ಬಿಡಿ. ನೋಡಿ, ಈರುಳ್ಳಿ ಪಕೋಡ ಅಂದರೆ ಫ್ರೆಂಡ್ಸ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕಿ ಮಾಡಿರ್ತೀವಿ. ಆದರೆ ನಾನು ಇಲ್ಲಿ ಇದಕ್ಕೊಂದೆರಡು ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಸೊಪ್ಪು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಇದಕ್ಕೆ ಫ್ರೆಂಡ್ಸ್ ಇದೊಂಥರ ಚೆನ್ನಾಗಿ ಬರುತ್ತೆ. ನೀವು ವಡಾ ಟೈಪ್ ತಟ್ಟಿ ತೋರಿಸಿ ಮಾಡಿ ತೋರಿಸ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಮೇಲೆ ಸಪೋರ್ಟು ನನಗೆ ಭಾಳ ಮುಖ್ಯ ಐತೇವಿ. ಈಗ ನೋಡಿ, ಸಬ್ಬಸ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಆವಾಗಲೇ ಹೇಳಿದ್ವಲ್ಲ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಅಂತ. ಮತ್ತು ಈರುಳ್ಳಿ ನೋಡಿರಿ, ಈ ಥರ ಉದ್ದನಾಗ ಹೆಚ್ಚಿ ಇಟ್ಕೋಬೇಕು ರೀ. ನಿಮಗೆ ಗೊತ್ತಿರುತ್ತಲ್ಲ ಆನಿಯನ್ ಪಕೋಡ ಮಾಡೋರಿಗೆ, ಈರುಳ್ಳಿ ಬಜ್ಜಿ ಮಾಡೋಕ್ಕೆ ಹಿಂಗೆ ಇಟ್ಕೊತಿರಲ್ಲ, ಸೇಮ್ ಅದೇ ಥರ ಹೆಚ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಮೆಣಸಿನ್ಕಾಯಿ. ಸಬ್ಬಸ್ಗೆ ಸೊಪ್ಪು ಕೆಲವೊಬ್ಬರು ತಿನ್ನೋದಿಲ್ಲ ಅಂತ ಇದು ಮಾಡ್ತಿರಲ್ವ, ಅದಕ್ಕೆ ನೀವು ಈ ಥರ ಈರುಳ್ಳಿ ಬಜ್ಜಿಗೆ ಹಾಕ್ಕೊಂಡು ತಿನ್ಬೋದು. ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರೋಂಥ ಮೆಣಸಿನಕಾಯಿ. ನೆಕ್ಸ್ಟ್ ಬಂದು ಸಬ್ಬಸ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೀವು ವಡ ಏನು ತಟ್ತಿರಲ್ಲ ಅದಕ್ಕೆ ಕಲಿಸ್ಕೋಬೇಕು. ವಡ ತಟ್ಟೋಕೆ ಏನು ಮಾಡ್ಕೊಂಡಿರ್ತಿರಲ್ಲ ಫ್ರೆಂಡ್ಸ್, ಅದಕ್ಕೆ ಯಾವ ಥರ ಕಲಿಸ್ಕೊಂಡಿರ್ತಿರಲ್ಲ ಅದೇ ಥರನೇ ಇದನ್ನು ಕಲಿಸ್ಕೋಬೇಕು. ನಾನು ಇದಕ್ಕೆ ಯಾವ ಹಿಟ್ಟು ಸಹಿತ ಹಾಕಿಲ್ಲ. ಅಕ್ಕಿ ಹಿಟ್ಟು ಮತ್ತು ಹಸೆ ಕಡಲೆ ಹಿಟ್ಟು ಹಾಕಿ ಮಾಡಿ ತೋರಿಸ್ತಿದ್ದೀನಿ. 3 ಸ್ಪೂನಷ್ಟು ಆದರೆ ಸಾಕು. ನಾನು 1/4 kg ಹಸೆ ಕಡಲೆ ಹಿಟ್ಟಿಗೆ 2 ಚಮಚ ಅಷ್ಟೇ ಹಾಕ್ಕೊಂಡಿದ್ದೀನಿ. 1 ಚಮಚ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೀವು ಅರ್ಧ kg ಹಿಟ್ಟಿಗೆ 6 ಚಮಚನಾದರೂ ಹಾಕ್ಕೊಂಡು ತಟ್ಕೋಬೋದು. ಅಕ್ಕಿ ಹಿಟ್ಟು ಹಾಕ್ಬೇಕ್ರಿ, ಹಾಗಾದರೆ ಚೆನ್ನಾಗಿ ಬರ್ತವೆ, ಗರಿ ಗರಿಯಾಗಿ ಬರ್ತವೆ ಪಕೋಡ ಅಂತ ಹೇಳ್ತೀನಿ. ನೋಡಿರಿ, ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ ರೀ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದರೆ ತಾನೇ ನಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ ಆಗೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಿಮಗೆ ಯಾವ ರೆಸಿಪಿ ಹಾಕಬೇಕು, ನಮ್ಮ ಸೈಡ್ ಮಾಡುವಂಥ ರೆಸಿಪಿ ನಿಮ್ಗೆ ಯಾವ್ದು ಇಷ್ಟ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ಖಂಡಿತ ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಇವಾಗ ಈ ಥರ ಈ ಹದಕ್ಕೆ ಕಲಿಸ್ಕೋಬೇಕು ನೋಡಿರಿ. ನೀವು ಕಡಲೆಬೇಳೆ ವಡೆ ಮತ್ತು ಉದ್ದಿನ ವಡೆಗೆ ಮಾಡೋಕ್ಕೆ ಮಾಡ್ಕೊಂಡಿರ್ತೀರಲ್ಲ ಅದೇ ಸೇಮ ಮಾಡ್ಕೋಬೇಕಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ನೀವು ಈರುಳ್ಳಿ ಬಜ್ಜಿ ಬಿಡೋಕ್ಕೆ ನಾವು ಸ್ವಲ್ಪ ಅಳುಕಾಗೆ ಕಲಿಸ್ಕೊಂಡಿರ್ತೇವಲ್ವ, ಆದರೆ ಇದು ಈರುಳ್ಳಿ ಬಜ್ಜಿ ಅಂದರೆ ತಟ್ಟಿ ಮಾಡ್ತಾಯಿದ್ದೀನಿ ನಾನು. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು ಮಾತ್ರ. ತುಂಬ ಸಖತ್ತ ಟೇಸ್ಟ್ ಕೊಡ್ತಾವ್ರಿ ಇವು ಬಿಸಿ ಬಿಸಿ ಪಕೋಡ. ಮತ್ತು ಇದಕ್ಕೆ ಬಿಳೆ ಮಂಡಕ್ಕಿ ಅಂದರೆ ಚುರುಮರಿ ಖಾರ ಇದ್ದುಬಿಟ್ರೆ ಹೇಳ್ತೇನೆ ರೀ, ಮಸ್ತ್ ಕೊಡ್ತೈತೆ ರೀ ರುಚಿನ. ಸಾಯಂಕಾಲ ಟೈಮು ಮಳೆ ಹಿಡ್ದಾಗಂತೂ ಭಾಳ ರುಚಿ ಕೊಡ್ತೈತಿ. ಮತ್ತು ಒಂದ್ಸಲ ಟ್ರೈ ಮಾಡಿರಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ, ನಿಮ್ಮ ಲೈಕ್ಗೋಸ್ಕರ ನಾನು ಲೈಕ್ ಮಾಡ್ತಿರ್ತೀನಿ. ನೋಡಿ, ಇವಾಗ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಸೈಡ್ ಎತ್ತಿಡ್ತೀನಿ. ಇಲ್ಲಿ ಇನ್ನೊಂದು ಸೈಡು ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ರೆಡಿ ಆಗೈತಿ. ಬನ್ನಿ ಇವಾಗ ತೋರಿಸ್ತೀನಿ. ಇದು ಒಂಥರ ಗ್ಲಾಸ್ ತೊಗೊಂಡಿದ್ದೀನಿ ನೋಡಿರಿ. ಇದೊಂಥರ ಗ್ಲಾಸಿಗೆ ಕವರ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಒಂದು ಕವರು, ನೀವು ಕವರ್ ಇಲ್ಲಾಂದರೆ ಬಟ್ಟೆನಾದರೂ ಹಾಕ್ಕೋಬೋದು, ಬಟ್ಟೆ ಬದಲು ಕವರ್ ಆದರೂ ಹಾಕ್ಕೋಬೋದು. ನಾನು ಕವರ್ ಹಾಕ್ಕೊಂಡಿದ್ದೀನಿ. ಕವರಿಗೆ ಸ್ವಲ್ಪ ನೀರು ಹಚ್ಕೊಂಡು, ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ತಟ್ಕೋಬೇಕು. ನೀವು ವಡೆ ಏನು ತಟ್ಕೋತಿರಲ್ಲ, ಉದ್ದಿನ ವಡ, ಹೆಸರು ವಡನ ಸೇಮ್ ಟು ಸೇಮ್ ಅದೇ ಥರನೇ ತಟ್ಕೊಂಡು, ಈ ಕಡೆನೂ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ನಲ್ರಿ, ಅದ್ರ ಸ್ವಲ್ಪ ಹಿಟ್ಟು ಹಾಕಿ ನೋಡಿಬಿಡ್ತೀನಿ. ಎಣ್ಣೆ ಕಾದತ್ತೆ ಇಲ್ಲ ಅಂತಲೂ ಗೊತ್ತಾಗ್ಬಿಡ್ತೈತಿ. ನೋಡಿರಿ, ಈ ಥರ ತಟ್ಕೊಂಡು ಒಂದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎಣ್ಣೆ ಕಾದೈತಿಲ್ಲ ನೋಡಿ ಬಂದುಬಿಡೋಣ. ಎಣ್ಣೆನೂ ಕಾದತ್ರಿ ನೋಡಿರಿ. ಇವಾಗ ಹಾಕಿ ನೋಡಿದೆ ನಾನು, ಎಣ್ಣೆನೂ ರೆಡಿ ಆಗಿತ್ತು. ಆವಾಗಲೇ ತಟ್ಟಿ ಇಟ್ಕೊಂಡಿದ್ದೆಲ್ಲ ನಾನು ಆನಿಯನ್ ಬಜ್ಜಿನ ಅದಕ್ಕೆ ಹಾಕಿಬಿಡ್ತೀನಿ ನೋಡಿರಿ. ಇವಾಗ
ತುಂಬ ಸಿಂಪಲ್ ರೀ, ಇದು ಭಾಳ ಟೇಸ್ಟ್ ಕೊಡ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ಸೊಪ್ಪು ಅಂತೂ ಎಲ್ಲರ ಮೇಲೆ ಇದ್ದೇ ಇರುತ್ತೆ. ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸಬ್ಬೆ ಸೊಪ್ಪು ಒಬ್ಬೊಬ್ರು ಇಷ್ಟಪಡೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಆನಿಯನ್ ಪಕೋಡಕ್ಕೆ ಸಬ್ಬಸಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿಕೊಡಿ, ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ರೆಡಿ ಆಯಿತು. ಎಲ್ಲದನ್ನು ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು. ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ, ನೀವು ಖಾರದ ಪುಡಿ ಆದರೂ ಹಾಕ್ಕೋಬೋದು, ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನಿಲ್ಲ ಹಸಿಮೆಣಸಿನ್ಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಕಡೆ ನೋಡ್ರಿ, ಎರಡು ಕಡೆನೂ ನೀಟಾಗಿ ಇವನ್ನ ಬೇಯಿಸ್ಕೋಬೇಕ್ರಿ. ಸ್ವಲ್ಪ ಜಾಸ್ತಿನೇ ಬೇಯಿಸ್ರಿ ನೀವು ಆನಿಯನ್ ಬಜ್ಜಿನ. ಯಾಕಂದರೆ ಅರ್ಧಂಬರ್ಧ ಬೇಯಿಸಿದ್ವಿ ಅಂದರೆ ನಾವು ಒಳಗೆ ಹಿಟ್ಟು ಹಾಗೆ ಇರುತ್ತೆ. ಹಾಗೆ ಸ್ವಲ್ಪ ಕುರುಕುರು ಅನ್ನೋ ತನಕ ನಾವು ಈ ಥರ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ತಕ್ಕೊಂಬಿಡಿ. ನೋಡಿರಿ, ನೋಡಿದ್ರೇ ಮಸ್ತ್ ತಿನ್ಬೇಕು ಅನಿಸ್ತದೆ ಅಲ್ವೇನ್ರಿ? ಟ್ರೈ ಮಾಡ್ತೀರಾ ಫ್ರೆಂಡ್ಸ್? ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಫಸ್ಟಿಗೆ ಬರಲಿಲ್ಲ ಅಂದರೆ ಸೆಕೆಂಡಿಗೆ ಖಂಡಿತ ಬರುತ್ತೆ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹೆಂಗಿತ್ತು ಅಂತ ರೆಸಿಪಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನನಗಿದೇ ಥರ ಸಪೋರ್ಟ್ ನೀವು ಮಾಡ್ತಾಯಿರಿ. ನಿಮ್ಗೆ ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಹಾಕ್ತಿರ್ತೀನಿ ರೀ. ನೋಡಿರಿ, ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಆದಷ್ಟು ಪ್ರಯತ್ನ ಮಾಡಿ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿರಿ, ಮತ್ತೆ ನಾನು ನೆಕ್ಸ್ಟು ಇನ್ನೊಂದೆರಡು ಆನಿಯನ್ ಪಕೋಡ ತಟ್ಕೋತಾ ಇದ್ದೇನೆ ನೋಡಿರಿ. ತುಂಬ ಸಖತ್ತಾಗೇ ಬರುತ್ತೆ ನೋಡಿರಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಕೊತ್ತಂಬರಿ ಸಬ್ಬೆ ಸೊಪ್ಪು ಹಾಕಿಬಿಟ್ಟು, ಬೇಕಾದ್ರೆ ನೀವು ಮೆಂತ್ಯ ಸೊಪ್ಪು ಸಹಿತ ಹಾಕ್ಕೋಬೋದು. ಇದಕ್ಕೆ ಸಣ್ಣಗೆ ಹೆಚ್ಚಿಬಿಟ್ಟು ಮೆಂತ್ಯ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ ಸಬ್ಬೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ತೋರಿಸ್ತಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು ಇದ್ರ ಮನೇಲಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇವಾಗ ನೋಡಿರಿ, ಇದು ರೆಡಿ ಆತ್ರಿ. ಸಖತ್ತಾಗಿರುವಂತಹ ಆನಿಯನ್ ಪಕೋಡ ಅಂದರೆ ವಡ ರೆಡಿ ಆದವು ನೋಡಿರಿ. ಗರಿ ಆಗಿರುವಂತಹ ವಡ ನೋಡಿರಿ. ನೋಡಿದ್ರನ್ನ ಬೇಗ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇದೆ. ನೀವು ಮಾಡ್ಕೊತೀರಾ ಅಂತ ಅನ್ಕೋತೀನಿ. ಮಾಡ್ಕೊಂಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಅಂತ ಅನ್ಕೋತೀನಿ, ಹೇಗಿತ್ತು ರೆಸಿಪಿ ಇವತ್ತಿಂದು ಅಂತ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಆ ಬನಶಂಕರಿ ಅಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ರೀ.